ಹಲೋ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿದ್ರಲ್ಲ, ಹಿಂದಿನ ವಿಡಿಯೋದಲ್ಲಿ ನಾವು ಬಂದಿದ್ದು ಇಲ್ಲಿಗೆ ಬಂದಾದಮೇಲೆ ನಾನು ಆಮೇಲೆ ಆ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡಿದೆ. ಮತ್ತು ಇನ್ನರ್ಧ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಸಾಯಂಕಾಲ 5:30 ಆಗಿದೆ. ವೆದರ್ ಎಷ್ಟರ ಮಟ್ಟಿಗೆ ಕೋಲ್ಡ್ ಇದೆ ಅಂದರೆ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ, ಗೊತ್ತಿದೆಯಲ್ವಾ. ಊಟಿ ಆಲ್ರೆಡಿ ಕೋಲ್ಡ್ ಇರುತ್ತೆ, ಎಂಥ ವೆದರಲ್ಲೂ ಕೋಲ್ಡ್ ಇರುತ್ತೆ. ಅದು ಮಳೆಗಾಲ ಇಷ್ಟೊಂದು ಕ್ಲೌಡಿ ಆಗಿದೆ ಅಂದರೆ, ಗಾಳಿ ಇದೆ, ಮಳೆ ಇದೆ, ಫುಲ್ ಚಳಿ ಇದೆ, ಸಿಕ್ಕಾಪಟ್ಟೆ ಗಾಳಿ ಇದೆ. ಕೇಳಿಸ್ತಿರ್ಬೋದು ನಿಮಗೆ ಸೌಂಡು. ಈಗ ಹೊರಡ್ತಾ ಇದ್ದೀವಿ ಊರ ಕಡೆ, ಅಂದರೆ ಇಲ್ಲಿಂದ ಊಟಿ ಒಂದು 12 ಕಿಲೋಮೀಟರ್ಸ್ ದೂರ ಇದೆ. ಅಲ್ಲಿಗೆ ಹೋಗ್ಬಿಟ್ಟು ಏನಾದರೂ ಸ್ವಲ್ಪ ಸುತ್ತಾಡಿಕೊಂಡು ಬರೋದು. ಎಲ್ಲೂ ಟೂರಿಸ್ಟ್ ಪ್ಲೇಸ್ಗೆಲ್ಲೂ ಹೋಗ್ತಿಲ್ಲ, ಯಾಕಂದರೆ ಯಾವಾಗಲೂ ಹೋಗೋದು ಇದ್ದಿದ್ದೆ ಅಲ್ಲ. ನಾರ್ಮಲಿ ಮುಂಚೆ ಎಲ್ಲ ಹೋಗಿದ್ದೀವಿ. ಸೊ ಇವಾಗ ಆ ಥರ ಎಲ್ಲೂ ಹೋಗ್ತಿಲ್ಲ. ಸುಮ್ಮನೆ ಸ್ವಲ್ಪ ಹೊತ್ತು ಒಂದು ರೌಂಡ್ ಸುತ್ತಾಡಿಕೊಂಡು ಮತ್ತೆ ರಿಟರ್ನ್ ಬರಬೇಕು ಇಲ್ಲಿಗೆ. ನೋಡೋಣ ಎಲ್ಲಿಗೆ ಹೋಗೋದು ಏನು ಅಂತ. ಆಮೇಲೆ ನಾಳೆ ಇದು ಕೂಡ ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ. ಆಗಲೇ ಅಂತೂ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿತ್ತು. ಲೈಕ್ ಆವಾಗಲೇ ನಾನು ವಿಡಿಯೋ ಮಾಡೋದೇ ಮರೆತುಬಿಟ್ಟೆ, ಪೂರ್ತಿ ಕ್ಲೋಸ್ ಆಗೋಗಿತ್ತು. ಇದೆಲ್ಲ ಮಂಜೆ ಇತ್ತು, ಅದು ಏನು ಕಾಣಿಸ್ತಿರ್ಲಿಲ್ಲ, ಇದು ಏನೂ ಕಾಣಿಸ್ತಿರ್ಲಿಲ್ಲ, ಫುಲ್ ಕ್ಲೋಸ್ ಆಗಿತ್ತು. ಇವಾಗ ಇದಾಗಿದೆ, ಬಿಕಾಸ್ ಗಾಳಿ ಜಾಸ್ತಿನೇ ಇತ್ತು. ಮತ್ತು ಈ ಹೂಗಳು ಮಾತ್ರ ಸಿಕ್ಕಾಪಟ್ಟೆ ಬೆಳೆದಿದೆ. ಅಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಹೂವಿದೆ. ಆಮೇಲೆ ತೋರಿಸ್ತೀನಿ. ಹೋಣ ಮುಂದಕ್ಕೆ ಹೆಂಗೆ ರೈಟ್ ಸೈಡ್ ಟ್ವಿಸ್ಟ್ ಮಾಡಬೇಕು. ಕೈಗೆಲ್ಲ ಗ್ಲೌಸ್ ತೊಗೊಂಬರ್ಬೇಕಾಗಿತ್ತು, ಕೈ ಫುಲ್ಲು ಇದಾಗ್ಬಿಟ್ಟಿದೆ. ನನ್ನ ನೇಲ್ ಒಂದು ಬಿದ್ದೋಗಿದೆ, ಜೀನ್ಸ್ ಹಾಕ್ಕೊಂಡಿದ್ದೆ ಅದಕ್ಕೆ ಬಿದ್ದೋಗಿದೆ ನೇಲ್. ಮಳೆ ಈಗಲೂ ಬೀಳ್ತಾ ಇದೆ, ತುಂತುರು ಮಳೆ. ಸಿಕ್ಕಾಪಟ್ಟೆ ಗಾಳಿ ಇದೆ. ಮೇಲೆ ಇದೆಯಲ್ಲ, ಅದಕ್ಕೆ ಇದ್ರ ಮೇಲೆ ಇನ್ನೊಂದು ಸ್ವೆಟರ್ ಹಾಕ್ಕೊಳ್ಳೇಬೇಕು. ಅಷ್ಟು ಚಳಿ ಇದೆ, ತಡ್ಕೊಳ್ಳಿಕ್ಕಾಗ್ತಿಲ್ಲ. ನಾನಂತೂ ನಡುತ್ತಿದ್ದೀನಿ, ಬಟ್ ಆಚೆನೇ ಬರಬೇಕು ಅನ್ಸುತ್ತೆ, ಒಳಗಡೆ ಇರೋಕ್ಕೆ ಇಷ್ಟ ಆಗ್ತಿಲ್ಲ. ಒಂದು ನಿಮಿಷ ಬಂದೆ. ಲಾಕ್ ಮಾಡೋಕ್ಕೆ ಹಸ್ಬೆಂಡ್ ಕೈಲಿ ಆಗ್ತಾಯಿಲ್ಲ, ನಾಳೆ ಹೋಗ್ಬೇಕು. ಇಲ್ಲಿನವ್ರಂತೂ ನನಗೆ ಫುಲ್ ಪರಿಚಯ ಆಗ್ಬಿಟ್ಟಿದ್ದಾರೆ. ಎಲ್ಲರೂ ಮಾತಾಡಿಸ್ತಾರೆ. ಒಬ್ಬ ಅಂಕಲ್ ಮಾತ್ರ ಇದ್ದಾರೆ, ಅವರಂತೂ ನಾವು ಬಂದಾಗ ಮಾತಾಡಿಸ್ತಾರೆ. ಎಷ್ಟು ಸ್ವೀಟಾಗಿ, ತುಂಬ ಪ್ರೀತಿಯಿಂದ ನೋಡ್ಕೊತಾರೆ. ಅದಕ್ಕೆ ಊಟಿಗೆ ಬಂದಾಗಲೆಲ್ಲ ಇಲ್ಲಿಗೆ ಬರಬೇಕು ಅಂತ ಅನಿಸೋದು. ಸಗದಾಗಿದೆಯಲ್ಲ, ಇಲ್ಲಿಗೆ ಬರೋದೇ ಇದೆ ಸ್ಪೆಷಲ್. ಹೂಗಳು ಮಾತ್ರ ಸಖತ್ತಾಗಿರುತ್ತೆ. ಬಟ್ ಇಲ್ಲಿ ಬರೋ ಥರ ಎಲ್ಲೂ ಬರೋದಿಲ್ಲ ಹೂಗಳು. ಆದರೆ ನಮ್ಮ ಕಡೆ ಎಲ್ಲ ಈ ಥರ ನಂದಿ ಹಿಲ್ಸಲ್ಲಿ ಈ ಥರ ಹೂ ಇತ್ತು. ಬಟ್ ಏನು ಚೆಂದ ಇರುತ್ತೆ ಅಂದರೆ ಹಾಗೆ ಸೆಳೆಯುತ್ತೆ. ಆ ಕಡೆ ಫುಲ್ ಬೆಳೆಸಿದ್ದಾರೆ, ಅಲ್ಲಿ ಕಾಣ್ತಿದೆಯಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಇದೆ. ನಾನು ಈ ರೆಸಾರ್ಟ್ ಅವ್ರನ್ನ ಅದಕ್ಕೆ ಮೆಚ್ಕೊಳ್ಳೋದು. ಪ್ಲಾಂಟರ್ಸ್ ಪಂಚ್ ಅಂತ ಹೆಸರು ಕೂಡ ಅವರು ಅದಕ್ಕೆ ಇಟ್ಕೊಂಡಿರೋದು. ಓಕೆ, ನಾನು ಹೋಗ್ತಾ ಇದ್ದೀವಿ. ಕೈಯೆಲ್ಲ ಫುಲ್ ಫ್ರೀಸ್ ಆಗೋಗ್ತಿದೆ. ನನ್ನ ಕೈಲಂತೂ ಆಗಲಿಲ್ಲ, ಅದಕ್ಕೆ ಇನ್ನೊಂದು ಸ್ವೆಟರ್ ಇದ್ರ ಮೇಲೆ ಹಾಕ್ಕೊಂಡೆ. ಸ್ವೆಟ್ ಶರ್ಟು ಇದ್ರ ಮೇಲೆ ಇನ್ನೊಂದು ಹಾಕ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಚಳಿ ಇದೆ. ಯಾವ ಕಾಶ್ಮೀರ ಇಲ್ಲ, ಯಾವುದು ಹಿಮಾಲಯ ಕೂಡ ಇಲ್ಲ, ಅಷ್ಟು ಚಳಿ ಇದೆ. ಆ್ಯಂಡ್ ಸಂಜೆ ಆಗ್ತಾ ಸಿಕ್ಕಾಪಟ್ಟೆ ಚಳಿ ಇನ್ನೂ ಜಾಸ್ತಿ ಆಗುತ್ತೆ. ಸಂಜೆ ಆಗ್ತಾ ಮಧ್ಯಾಹ್ನ ಟೈಮು ಚಳಿ ಇದ್ರೂ ನಮಗೆ ಗೊತ್ತಾಗಲ್ಲ. ನಾವು ಬರುವಾಗಲೂ ಏನು ಅಷ್ಟೊಂದು ಇರಲಿಲ್ಲ, ಇತ್ತು, ಅಷ್ಟೊಂದೇನು ಚಳಿ ಇರಲಿಲ್ಲ. ಈಗ ಹೊರಡ್ತಾ ಇದ್ದೀವಿ. ಗೇಟ್ ಓಪನ್ ಮಾಡ್ಬೇಕು ಅವರು. क्या आवाज इतना ज्यादा है? अभी 2 दिन से ऐसे हो रहा है. ಫುಲ್ ಕ್ಲೋಸ್ ಆಗೋಗಿದೆ. ಫೋನಲ್ಲಿ ಏನು ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ, ನಿಜವಾಗ್ಲೂ ಇಲ್ಲಿ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ. ನಮಗೆ ಗೊತ್ತಿಲ್ಲ ಇಷ್ಟೊಂದಿರುತ್ತೆ ಅಂತ ಹೇಳ್ಬಿಟ್ಟು. ನಾರ್ಮಲಿ ಕ್ಯಾಶುಯಲಾಗಿ ಬಂದಿದ್ದು, ಬಟ್ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದೆ. ನೋಡೋಕೆ ತುಂಬ ಚೆನ್ನಾಗಿದೆ.
ಏನು ಇದ್ರ ಒಳಗ ಹಾಂ ಇಲ್ಲ ಇಲ್ಲ ಇದು ಡ್ಯಾಮೇಜ್ ಮಾಡ್ಕೊಳಲ್ಲ. ನಿನಗಂತೂ ಸಿಕ್ಕಾಡೆ ಹೆದರಿಕೆ ಆಗೋಯ್ತಲ್ಲ. ಏನಿಗೆ ಬೈ ಬರ್ರ फाइन आगोली वो डेंजरस है ना. डिस्टर्ब कर रहे हैं ना उसको, हाँ वो पीछे देख रहा था वो हाँ. उसको डिस्टर्ब नहीं करना, वो खाली आवाज लगा के डिस्टर्ब कर अरे हमको डर लगे हम लोग. बहुत नॉर्मल चीज है वो. हाँ ये बेटा पागल जैसा हरकत कर रहा है सामने. ನಡಿ ನಡಿ. ಏನು ಮಾಡಲ್ಲ ಅದು, ಅದಕ್ಕೇನಾದರೂ ನಾವು ಮಾಡಿದ್ರೆ ಅಷ್ಟೇ. ಮಂಜೈತ್ ಮಲ ಫುಲ್ ಮಂಜು ನೋಡು. ಸಿಕ್ಕಾಬಡೆ ಮಂಜಿದೆ, ಅಂದರೆ ಫುಲ್ ಕ್ಲೋಸ್ ಆಗಿಬಿಟ್ಟಿದೆ. ಅರ್ಲಿ ಮಾರ್ನಿಂಗ್ ಕೂಡ ಹಿಂಗೆ ಇರುತ್ತೆ ಅಲ್ಲ. ಏನು ಮಾಡಂದ್ರೆ ಅರ್ಲಿ ಮಾರ್ನಿಂಗ್ ದೊಡ್ಡಬೆಟ್ಟ ಹೋಗೋಣ. ಅದೇ ಕಟಿಂಗ್ ಮಾಡ್ಸಕ್ಕೆ ಬರ್ಬೇಕಲ್ಲ. ಹಾಂ ಊಟಿಯಲ್ಲಿ ಬಂದು ಕಟಿಂಗ್ ಮಾಡಿಸೋದು ನೀನೇ. ಯಾಕೆ ಗ್ರೇಟ್ ಮ್ಯಾನ್. ನಾನು ಕಟಿಂಗ್ ಮಾಡ್ಸೋಕೆ ಊಟಿಗೆ ಬರೋದು ಇನ್ಮೇಲೆ. ಆಯಿತು. ತಿಂಗಳಿಗೆ ಒಂದ್ಸರಿ ನಿಂಗೆ ಖುಷಿ. ಇದು ಮೊಟ್ಟೆ ನೋಡು ಇಲ್ಲಿ. ಹಾಂ ಇದೇನು ಹಾವಿನ ಮೊಟ್ಟೆ ಇದ್ದಂಗೆ ಇದಪ್ಪ. ಏನು ಮೊಟ್ಟೆ ಇದು? ಏನು टीचर ಟೀಟರ್ ಅಂತೆ. ಓಕೆ, ಟೀಟರ್ कोयल. ಹಾಂ ಗೊತ್ತಾ ನಿಂಗೆ ತಮಿಳು ಗೊತ್ತಲ್ಲ ನಿನಗೆ? ನಂಗೆ ಗೊತ್ತಿಲ್ಲ. ತಮಿಳು ಬರುತ್ತೆ. ಕಾಡ தெரியுமா ಕಾಡன்னு சொல்லுவோம். ಹಾಂ ಹಾಂ. ಕಾಡು ಕಾಡು ಮೊಟ್ಟೆ. ಕಾಡು ಕೋಳಿ ಅನ್ಸುತ್ತೆ ಮೇ ಬಿ. ಕಾಡುಕೋಳಿ இல்லம்மா, சின்ன சின்னதா இருக்கும். ಓಕೆ. ಎಷ್ಟರ ಮಟ್ಟಿಗೆ ಕೋಲ್ಡ್ ಇದೆ ಅಂದರೆ 2 ಜರ್ಕಿನ್ ಹಾಕೊಂಡ್ರೂ ಆಗ್ತಿಲ್ಲ. ಊಟ ಬಂದಿದೆ, ಈಗ ಊಟ ಮಾಡಬೇಕು. ಹೊರಗೆ ಹೋಗ್ಬೇಕಾಗಿತ್ತು, ಮಳೆ ಬರ್ತಾ ಇದೆ ಆಚೆಗಡೆ ಫುಲ್ಲು. ತೋರಿಸ್ತೀನಿ. ಜಾಸ್ತಿ ಏನಿಲ್ಲ, ಬಟ್ ಸ್ವಲ್ಪ ಸ್ವಲ್ಪ. ಆಚೆಗಡೆ ಅಂತೂ ಹೋಗೋಕ್ಕೆ ಆಗಲ್ಲ. ತೋರಿಸ್ತೀನಿ. ತೊಟ್ಟಿಡ್ತಾ ಇದೆ. ಸಿಕ್ಕಾಬಡೆ ಚಳಿ ಇದೆ ಆಚೆ. ಹೆಂಗೋ ಅವರು ರೂಮ್ಗೆ ತಂದುಕೊಟ್ರು. ಅಲ್ಲಿಗೆ ಬರಬೇಕು ಅಂತ ಹೇಳಿದರು. ನಮ್ಮ ಕೈಲಾಗಲ್ಲ ಪಾಪ, ಹೆಂಗೋ ತಂದುಕೊಟ್ರು. ಹೋಗುವಂಥ ಕೆಲಸ ತಪ್ಪಿತು. ಹೊರಗಡೆ ಹೋಗೋಕ್ಕೆ ಭಯ ಆಗ್ತಿದೆ, ಬಿಕಾಸ್ ಸಿಕ್ಕಾಬಡೆ ಚಳಿ ಇದೆ. ಆ್ಯಂಡ್ ನೀರಂತೂ ಫ್ರೀಝರೇ ಬೇಡ, ಅಷ್ಟು ತಣ್ಣಗಿದೆ. ನೀವು ಬಾಸ್ಮತಿ ರೈಸಾ ನಾರ್ಮಲಾ? ಬಾಸ್ಮತಿ.